ಹಾಯ್ ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ ಪವರ್ ಟಿವಿ. ನಾನು ರಹಮಾನ್ ಹಾಸನ್. ಇವತ್ತಿನ ರಾಜಧಾನಿ ಬಿಗ್ ಬ್ರೇಕಿಂಗ್ನಲ್ಲಿ ಮೊದಲನೇದಾಗಿ ಇವತ್ತಿನ ಕೋವಿಡ್ ಬುಲೆಟಿನ್ ಏನಿದೆ, ಎಷ್ಟು ಜನ ಸೋಂಕಿತರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅದರ ಜೊತೆಗೆ ಕೋವಿಡ್-19 ಅಂತಹ ಈ ಪ್ಯಾಂಡಮಿಕ್ ಸಿಚುವೇಶನ್ನಲ್ಲೂ ಕೂಡ ಒಂದಷ್ಟು ಸರ್ಕಾರಿ ಅಧಿಕಾರಿಗಳು ಕೋಟಿ ನುಂಗಿ ನೀರು ಕುಡಿದಿದ್ದಾರೆ. ಈ ಸಿಚುವೇಶನ್ನಲ್ಲೂ ಕೂಡ ಇವರು ಈ ಥರ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು. ವೆಂಟಿಲೇಟರ್ಗಳ ಖರೀದಿಯಲ್ಲೂ ಕೂಡ ಕೋಟಿ ಅವ್ಯವಹಾರವನ್ನು ನಡೆಸಿದ್ದಾರೆ. ಅದರ ಪಿನ್ ಟು ಪಿನ್ ಡೀಟೇಲ್ಸನ್ನು ಕೂಡ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ನಾವು ಒಂದು ಧನದಾಹಿ ಖಾಸಗಿ ಆಸ್ಪತ್ರೆಯ ಕರ್ಮಕಾಂಡದ ಬಗ್ಗೆಯೂ ಕೂಡ ವರದಿಯನ್ನು ಪ್ರಸಾರ ಮಾಡಿದ್ವಿ. ಈ ವರದಿಯಿಂದ ಎಚ್ಚೆತ್ತುಕೊಂಡಂತಹ ಆ ಆಸ್ಪತ್ರೆ ಈಗ ರೋಗಿಗಳಿಗೆ ಉಚಿತ ಚಿಕಿತ್ಸೆಗೆ ಮುಂದಾಗಿದೆ. ಸೊ ಇದು ಪವರ್ ಟಿವಿಯ ಇಂಪ್ಯಾಕ್ಟ್. ಅದ್ರ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಮೊದಲದಾಗಿ ಇವತ್ತಿನ ಕೋವಿಡ್-19 ಹೆಲ್ತ್ ಬುಲೆಟಿನ್ ನೋಡ್ತಾ ಹೋಗೋಣ. ಸೊ ಇವತ್ತು ರಾಜ್ಯದಲ್ಲಿ ಎಷ್ಟು ಸೋಂಕಿತರಿದ್ದಾರೆ, ಹಾಗೆ ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಸೋಂಕಿತರಿದ್ದಾರೆ ಅಂತ ಹೇಳಿ ಗಮನಿಸ್ತಾ ಹೋಗೋಣ. ಇವತ್ತು ರಾಜ್ಯದಲ್ಲಿ ಒಟ್ಟು 4169 ಸೋಂಕಿತರಿರೋ ಬಗ್ಗೆ ವರದಿಯಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಇವತ್ತು 2334 ಮಂದಿಗೆ ಸೋಂಕು ದೃಢಪಟ್ಟಿದೆ. ರಾಜ್ಯದಲ್ಲಿ ಇವತ್ತು ಒಂದೇ ದಿನ 104 ಮಂದಿ ಸಾವನ್ನಪ್ಪಿದ್ದಾರೆ. ಹಾಗೆ ಬೆಂಗಳೂರಿನಲ್ಲಿ ನೋಡಿದ್ರೆ ಗಮನಿಸಿದ್ರೆ ಬೆಂಗಳೂರಿನಲ್ಲೇನೆ 70 ಮಂದಿ ಕೊರೋನಾದಿಂದ ಈಗ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ 500ರ ಗಡಿ ದಾಟಿದೆ ಸೋಂಕಿತರ ಸಾವು. 500ಕ್ಕೂ ಹೆಚ್ಚು ಜನ ಈಗ ಬೆಂಗಳೂರಿನಲ್ಲಿ ಸಾವನ್ನಪ್ಪಿರುವಂತಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಇವತ್ತು ಒಂದೇ ದಿನ 497 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿ ಅವರು ಕೂಡ ಹೋಗಿದ್ದಾರೆ. ಇನ್ನು ರಾಜ್ಯದಲ್ಲಿ 1263 ಮಂದಿ ಗುಣಮುಖರಾಗಿ ಅಂದರೆ ಡಿಸ್ಚಾರ್ಜ್ ಆಗಿ ಆಸ್ಪತ್ರೆಯಿಂದ ಹೋಗಿದ್ದಾರೆ. ರಾಜ್ಯದಲ್ಲಿ ಒಟ್ಟು 100ರ ಗಡಿ ದಾಟಿದೆ ಸೋಂಕಿತರ ಸಾವು. 1000ದ ಗಡಿ ದಾಟಿದೆ, ಇದು ರಾಂಗ್ ಆಗಿದೆ, 100 ಅಲ್ಲ, 1000ದ ಗಡಿ ದಾಟಿದೆ. ರಾಜ್ಯದಲ್ಲಿ 50,000 ಗಡಿಯನ್ನು ದಾಟಿದೆ ಈಗ ಸೋಂಕಿತರ ಸಂಖ್ಯೆ. ಇವತ್ತು ರಾಜ್ಯದಲ್ಲಿ 4149 ಜನ ಸೋಂಕಿತರಿದ್ದಾರೆ. ಇದು ಕೋವಿಡ್-19ನ ವರದಿ. ಈಗ BBMP ರಿಲೀಸ್ ಮಾಡಿರುವಂಥ, ಸರ್ಕಾರ ರಿಲೀಸ್ ಮಾಡಿರುವಂಥ ಒಂದು ಅಂಕಿಅಂಶಗಳು. ಇವತ್ತಿನ ಪ್ರಕರಣಗಳನ್ನು ಗಮನಿಸಬಹುದು. 2000 ಕೋವಿಡ್-19ನ ವರದಿ. ಈಗ ಫಸ್ಟ್ ಸ್ಟೇಟ್ ವೈಸ್ ನಾವು ನೋಡ್ತಾ ಹೋಗೋಣ. ಓಕೆ, ಎನಿವೆ ಬೆಂಗಳೂರದೇ ಫಸ್ಟ್ ನೋಡೋಣ. ಇಂದಿನ ಪ್ರಕರಣಗಳು 2344. ಒಟ್ಟು ಸಕ್ರಿಯ ಪ್ರಕರಣಗಳೀಗ ಅಲ್ಲಿಗೆ 18,828 ಇದೆ. ಇವತ್ತು ಡಿಸ್ಚಾರ್ಜ್ ಆಗಿರೋರು 497 ಜನ. ಇನ್ನು ಚೇತರಿಕೆ ಪ್ರಮಾಣವನ್ನು ನೋಡಿದ್ರೆ 23.54% ಇದೆ. ಅಂದರೆ ಡಿಸ್ಚಾರ್ಜ್ ಆಗ್ತಾ ಇರುವಂಥವ್ರು ಕಮ್ಮಿ, ರಿಕವರಿ ರೇಟ್ ಭಾಳ ಕಮ್ಮಿ ಇದೆ. ಇವತ್ತು ಸಾವನ್ನಪ್ಪಿರುವಂಥವ್ರು 70 ಜನ. ಇನ್ನು ಮರಣ ಪ್ರಮಾಣವನ್ನು ನೋಡಿದ್ರೆ 2% ಆಗಿದೆ. ನಾವು ನಿನ್ನೆ 1.80 ನೋಡ್ತಾ ಇದ್ವಿ. ಅದನ್ನು ಸುಧಾಕರ್ ಅವರು 1ಕ್ಕಿಂತ ಕಮ್ಮಿ ತರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿದರು ಸಚಿವರು. ಆದರೆ ಇದು ಜಾಸ್ತಿ ಆಗ್ತಾನೇ ಇದೆ. ಮರಣ ಪ್ರಮಾಣ ಇವತ್ತು ನೋಡಿದ್ರೆ 2% ಅಷ್ಟಾಗಿರುವಂಥದ್ದು ಕಳವಳಕಾರಿ. ಇನ್ನು ರಾಜ್ಯದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಇನ್ನು ರಾಜ್ಯಾದ್ಯಂತ ಇವತ್ತಿನ ಹೆಲ್ತ್ ಬುಲೆಟಿನ್ ಏನು ಹೇಳುತ್ತೆ ಅಂಥೇಳಿ. ರಾಜ್ಯದಲ್ಲೂ ಈಗ 4000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂಥದ್ದು. ಇದು ರಾಜ್ಯಾದ್ಯಂತ ಇವತ್ತಿನ ಪ್ರಕರಣಗಳು 4169. ಒಟ್ಟು ಸಕ್ರಿಯ ಪ್ರಕರಣಗಳು ಅಲ್ಲಿಗೆ 30,655 ಆಗಿದೆ. ಇನ್ನು 1263 ಜನ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ. ಚೇತರಿಕೆ ಪ್ರಮಾಣ 38.37% ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗೆ ಇವತ್ತು ಮರಣ ಹೊಂದಿರೋರ ಸಂಖ್ಯೆ 104 ಜನ. ಮರಣ ಪ್ರಮಾಣ ಈಗ ಓವರಾಲ್ ಕರ್ನಾಟಕದ ನೋಡಿದ್ರು ಕೂಡ 2.01 ಇದೆ. ಇದು ದಿನೇ ಏರಿಕೆ ಆಗ್ತಾ ಇರುವಂಥದ್ದು ಕಳವಳಕಾರಿಯಾದಂತಹ ವಿಷಯ. ಆದರೆ ಬಹುಶಃ ಪೆಂಡಿಂಗ್ ಇದ್ದಷ್ಟು ರಿಪೋರ್ಟ್ಗಳೇನಿದ್ವು ಇದುವರೆಗೂ, ಆ ಪೆಂಡಿಂಗ್ ರಿಪೋರ್ಟ್ಗಳನ್ನು ಈಗ ಬಹುಶಃ ಅಂಕಿಅಂಶಗಳು ಕೊಡ್ತಾ ಇದೆಯಾ ರಾಜ್ಯ ಸರ್ಕಾರ ಅಂತ ಹೇಳಿ ಕೂಡ ಅನಿಸುತ್ತೆ. ಹಾಗಾಗಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನು ಮುಂದೆ ಬಹುಶಃ ಇವತ್ತು ನಾಳೆಯಲ್ಲಿ ಒಂದಷ್ಟು ಜನ ಹೆಚ್ಚು ಸೋಂಕಿತರಾಗಿ ಅದಾದ ನಂತರ ಬಹುಶಃ ಕಮ್ಮಿ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಯಾಕಂದರೆ ಲಾಕ್ಡೌನ್ ಎಫೆಕ್ಟ್ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ ಲಾಕ್ಡೌನ್. ಬಟ್ ಎಫೆಕ್ಟ್ ನಮಗೆ ನೋಡಬೇಕು ಅಂತ ಹೇಳಿದ್ರೆ ನಾಳೆ ಅಥವಾ ನಾಡಿದ್ದು ನಮಗೆ ಹೆಲ್ತ್ ಬುಲೆಟಿನ್ನಲ್ಲಿ ಅದು ರಿಫ್ಲೆಕ್ಟ್ ಆಗಬಹುದು. ಇನ್ನು ವೆಂಟಿಲೇಟರ್ ಖರೀದಿಯಲ್ಲಿ ನಡೆದಿರುವಂತಹ ಅವ್ಯವಹಾರದ ಬಗ್ಗೆ ನಿಮಗೆ ನಾನೀಗ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಹೇಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ವೆಂಟಿಲೇಟರ್ಗಳನ್ನು ಖರೀದಿ ಮಾಡೋದಕ್ಕೆ ಹೋಗಿ ಕೋಟಿ ಹಣವನ್ನು ಗುಳುಂ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಈಗ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಭಾರಿ ಅಕ್ರಮದ ಒಂದು ವಾಸನೆ ಈಗ ಬರ್ತಾ ಇದೆ. ವೆಂಟಿಲೇಟರ್ ಖರೀದಿಯಲ್ಲಿ ಭಾರಿ ಅಕ್ರಮ ನಡೆದಿರೋದ್ರ ಬಗ್ಗೆ ಈಗ ನಮಗೆ ವರದಿ ಸಿಕ್ಕಿದೆ. ತಮಿಳುನಾಡಿನಲ್ಲಿ ಒಂದು ವೆಂಟಿಲೇಟರ್ಗೆ 4.78 ಲಕ್ಷ ರೂಪಾಯಿ ಕೊಟ್ಟು 100 ವೆಂಟಿಲೇಟರ್ಗಳನ್ನು ತಮಿಳುನಾಡವರು ಖರೀದಿಸಿದ್ರು. ಮೊದಲು ತಮಿಳುನಾಡಿನ ಅಂಕಿಅಂಶಗಳು ಕೊಡ್ತೀನಿ, ಯಾಕೆ ಅನ್ನುವಂಥದ್ದನ್ನು ಆಮೇಲೆ ನಾನು ಹೇಳ್ತೀನಿ. ಯಾಕಂದರೆ ಕರ್ನಾಟಕ ಎಷ್ಟು ಮಟ್ಟಿಗೆ ಇಲ್ಲಿ ಕರ್ನಾಟಕದ ಅಧಿಕಾರಿಗಳು ಅಂದಾದೊಂದಿ ದರ್ಬಾರ್ ನಡೆಸಿದ್ದಾರೆ ಅಂತ ನೋಡಬೇಕಂದ್ರೆ ಮೊದಲು ನಾವು ತಮಿಳುನಾಡಿನ ಒಂದು ರೆಫರೆನ್ಸನ್ನು ತಗೊಳ್ಳೋಣ. ದೆಹಲಿ ಮೂಲದ ಒಂದು ಕಂಪನಿಯಿಂದ 100 ವೆಂಟಿಲೇಟರ್ಗಳನ್ನು ಆಸ್ಟ್ರಾ 150 ಅಂತ ಹೇಳಿ ಮಾಡೆಲ್ನ 100 ವೆಂಟಿಲೇಟರ್ಗಳನ್ನು ತಮಿಳುನಾಡಿನ ಸರ್ಕಾರ ಖರೀದಿ ಮಾಡಿತು.
ಅದು ವೆಂಟಿಲೇಟರ್ಗಳಿಗೆ ಕೊಟ್ಟಿದ್ದು ಒಂದು ವೆಂಟಿಲೇಟರ್ಗೆ 4,78,000 ರೂಪಾಯಿ. ಅಂದರೆ ಪ್ರತಿ ವೆಂಟಿಲೇಟರ್ಗೆ ಖರ್ಚು ಮಾಡಿ 100 ವೆಂಟಿಲೇಟರ್ ಅಲ್ಲಿಗೆ 4,78,00,000 ರೂಪಾಯಿಯನ್ನು ಖರ್ಚು ಮಾಡಿತ್ತು. ನಿಮಗೀಗ ವಿಜುವಲ್ಸ್ ಅಲ್ಲಿ ನಾವೇನು ತೋರಿಸ್ತಾ ಇದ್ದೀವಿ, ಇದೊಂದು ಲೆಟರ್ ಹೆಡ್ ತಾವು ಇದರಲ್ಲಿ ಗಮನಿಸಬಹುದು. ಇದು ತಮಿಳುನಾಡು ಸರ್ಕಾರ ರೆಸ್ಮೆಡ್ ಅನ್ನುವಂಥ ದೆಹಲಿ ಮೂಲದ ಕಂಪನಿಯಿಂದ ಖರೀದಿ ಮಾಡಿರುವಂಥದ್ದು. ಒಟ್ಟು ಟ್ರಾನ್ಸ್ಪೋರ್ಟ್ ವೆಂಟಿಲೇಟರ್ಸ್ ಮಾಡೆಲ್ ಆಸ್ಟ್ರಾ 150 ಅಂತ ಹೇಳಿ 100 ಕ್ವಾಂಟಿಟಿ, ಅಲ್ಲಿಗೆ 4,78,000, ಟೋಟಲ್ 4,78,00,000 ಆಗುತ್ತೆ. ಸೊ ಅದನ್ನು ಪೇ ಮಾಡಿ ಒಂದು 100 ವೆಂಟಿಲೇಟರ್ಗಳನ್ನು ಖರೀದಿಸಿತು. ಅದರ ಡೀಟೇಲ್ಸ್ ಕೂಡ ಇದೆ. ಇನ್ನು ಅದೇ ಕರ್ನಾಟಕದಲ್ಲಿ ಹೇಗೆ ಖರೀದಿ ಆಗಿದೆ ಅನ್ನೋದನ್ನು ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಅಲ್ಲಿ 4 ಲಕ್ಷಕ್ಕೆ ಒಂದರಂತೆ ಖರೀದಿ ಮಾಡಿದ್ರೆ ಇಲ್ಲಿ 18 ಲಕ್ಷ ರೂಪಾಯಿಯನ್ನು ಒಂದು ವೆಂಟಿಲೇಟರ್ಗೆ ಸರ್ಕಾರ ಖರ್ಚು ಮಾಡಿದೆ. ಕರ್ನಾಟಕ ಸರ್ಕಾರ ಅಂತಹ 200 ವೆಂಟಿಲೇಟರ್ಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಕರ್ನಾಟಕ ಸ್ಟೇಟ್ ಡ್ರಗ್ಸ್ ಅಂಡ್ ಲಾಜಿಸ್ಟಿಕ್ಸ್ ಸಂಸ್ಥೆಯ ಮೂಲಕ ಖರೀದಿ ಮಾಡ್ತಾ ಇದೆ. ಜೊತೆಗೆ ವಿವಿಧ ಕಂಪನಿಗಳಿಂದ ವಿವಿಧ ದರದಲ್ಲಿ ವೆಂಟಿಲೇಟರ್ಗಳನ್ನು ರಾಜ್ಯ ಸರ್ಕಾರ ಖರೀದಿ ಮಾಡ್ತಾ ಹೋಗಿದೆ. ಕಮಿಷನ್ ಆಸೆಯಿಂದ ಅಧಿಕಾರಿಗಳು ಇಲ್ಲಿ ಕಮಾಯಿ ಮಾಡಿದ್ರಾ ಅನ್ನುವಂಥದ್ರ ಬಗ್ಗೆ ಖಂಡಿತವಾಗ್ಲೂ ಅನುಮಾನಗಳು ಮೂಡ್ತಾ ಹೋಗುತ್ತೆ. ದುಪ್ಪಟ್ಟು ಬೆಲೆ ನೀಡಿ ವೆಂಟಿಲೇಟರ್ಗಳನ್ನು ಅಧಿಕಾರಿಗಳು ಖರೀದಿಸಿದಾರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಅನುಮಾನಗಳು ಬರುತ್ತೆ. ಅಧಿಕಾರಿಗಳ ಕಮಿಷನ್ ಆಸೆಯಿಂದಾಗಿ ಸರ್ಕಾರಕ್ಕೆ ಇಲ್ಲಿ ಕೋಟಿ ನಷ್ಟವಾಗಿದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಇರುವಂತಹ ಪ್ರಶ್ನೆ. ಕೊರೋನಾ ಪರಿಸ್ಥಿತಿಯಲ್ಲೂ ಕೂಡ ಕೋಟಿ ಅಧಿಕಾರಿಗಳು ನುಂಗಿ ಹಾಕಿದ್ದಾರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಈ ಡೀಟೇಲ್ಸ್ ಅನ್ನು ನೋಡಿದ್ರೆ ನಿಮಗೆ ಅನಿಸ್ತಾ ಹೋಗುತ್ತೆ. ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ವೆಂಟಿಲೇಟರ್ಗೆ ಇವರು ಖರೀದಿ ಮಾಡಿರುವಂಥದ್ದು 18 ಲಕ್ಷ ರೂಪಾಯಿಗಳನ್ನು ಕೊಟ್ಟು, ಒಂದ್ ಕಡೆ 18, ಒಂದ್ ಕಡೆ 13, ಒಂದ್ ಕಡೆ 10, 9 ಈ ತರ ಲಕ್ಷ ರೂಪಾಯಿಗಳನ್ನು ಕೊಟ್ಟು ಖರೀದಿ ಮಾಡಿದ್ದಾರೆ. ಸೊ ಯಾವಾಗ ಆರ್ಡರ್ ಪ್ಲೇಸ್ ಆಗಿದೆ, ಯಾವಾಗ ಎಷ್ಟು ಖರೀದಿ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಬೇರೆ ಕಂಪನಿಗಳಿಂದ ಬೇರೆ ದರಕ್ಕೆ ಈಗ ವೆಂಟಿಲೇಟರ್ಗಳನ್ನು ಖರೀದಿಸಿದ್ದಾರೆ. 22ನೇ ತಾರೀಕು ಮಾರ್ಚ್ 22ಕ್ಕೆ 5,60,000 ರೂಪಾಯಿಗಳನ್ನು ಕೊಟ್ಟು 130 ವೆಂಟಿಲೇಟರ್ಗಳನ್ನು ಖರೀದಿ ಮಾಡೋಕೆ ಬೇಡಿಕೆ ಇಟ್ಟಿದ್ರು. ಸ್ಕ್ಯಾನ್ರೇ ಅನ್ನೋ ಟೆಕ್ನಾಲಜಿ ಸಂಸ್ಥೆಯಿಂದ 35 ವೆಂಟಿಲೇಟರ್ಗಳನ್ನು ಸಪ್ಲೈ ಮಾಡಿದ್ರು. ಅದೇ 24ನೇ ತಾರೀಕು ಮಾರ್ಚು 18,20,000 ಕೊಟ್ಟು ಒಂದು ವೆಂಟಿಲೇಟರ್ನ ಖರೀದಿಸಿದ್ದಾರೆ. ಅದೇ 24ನೇ ತಾರೀಕು ಮತ್ತೆ 13,44,000 ರೂಪಾಯಿ ಕೊಟ್ಟು 5 ವೆಂಟಿಲೇಟರ್ಗಳನ್ನು ಬೇರೆ ಕಂಪನಿಯಿಂದ ಖರೀದಿಸ್ತಾರೆ. ಹಾಗೆ 30ನೇ ತಾರೀಕು ಮಾರ್ಚು 10,03,520 ರೂಪಾಯಿ ಕೊಟ್ಟು 6 ವೆಂಟಿಲೇಟರ್ಗಳನ್ನು ಖರೀದಿಸಿದ್ದಾರೆ. ಇನ್ನು 16ನೇ ತಾರೀಕು ಏಪ್ರಿಲ್ ಅಲ್ಲಿ 13,72,000 ಕೊಟ್ಟು 2 ವೆಂಟಿಲೇಟರ್ಗಳು. ಅದೇ ರೀತಿ ಮಾರ್ಚ್ನಲ್ಲಿ 16ನೇ ತಾರೀಕಿಗೆ 7,76,160 ರೂಪಾಯಿ ಕೊಟ್ಟು 2 ವೆಂಟಿಲೇಟರ್ಗಳು. ಅದೇ 16ನೇ ತಾರೀಕು ಏಪ್ರಿಲ್ನಲ್ಲಿ 9,42,480 ರೂಪಾಯಿ ಕೊಟ್ಟು 2 ವೆಂಟಿಲೇಟರ್ಗಳನ್ನು ಇವರು ಖರೀದಿಸ್ತಾರೆ. ಅಂದ್ರೆ ಇಲ್ಲಿ ಒಂದೊಂದು ಕಂಪನಿಯಿಂದ ಒಂದೊಂದು ಸರಿಗೆ ಒಂದಷ್ಟು ವೆಂಟಿಲೇಟರ್ಗಳನ್ನು ಇವರು ಖರೀದಿಸ್ತಾ ಹೋಗಿದ್ದಾರೆ. ಯಾಕೆ ಈ ಥರ ಮಾಡಿದ್ದಾರೆ? 4 ಪಟ್ಟು ಹೆಚ್ಚು ಬೆಲೆ ಕೊಟ್ಟು ವೆಂಟಿಲೇಟರ್ಗಳನ್ನು ಖರೀದಿಸುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಪ್ರಶ್ನೆ. ಕೊರೋನಾ ವೈದ್ಯಕೀಯ ಪರಿಕರಗಳ ಖರೀದಿಯಲ್ಲೂ ಕೂಡ ಭಾರಿ ಗೋಲ್ಮಾಲ್ ನಡೆಸಲಾಗಿದೆಯಾ ಅನ್ನುವಂಥದ್ರ ಬಗ್ಗೆ ಈಗ ಆ ವಾಸನೆ ಈಗ ಎಲ್ಲ ಕಡೆನೂ ಹಬ್ತಾ ಇದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಗಂಭೀರ ಆರೋಪವನ್ನು ಮಾಡಿದ್ರು. ಅಂದ್ರೆ ಲೆಕ್ಕ ಕೊಡಿ ಅನ್ನೋದ್ರ ಬಗ್ಗೆ ಇವತ್ತು ಅಭಿಯಾನವನ್ನು ಆರಂಭಿಸಿದ್ದಾರೆ. ವಿವರ ನೀಡಿ ಅಂತೇಳಿ ಸರ್ಕಾರಕ್ಕೆ ಪತ್ರವನ್ನ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ. ಸಿದ್ದರಾಮಯ್ಯ ಅವರ ಪತ್ರ ಬರೆದ ಬೆನ್ನಲ್ಲೇ ಈಗ ದುಪ್ಪಟ್ಟು ಬೆಲೆಗೆ ಇವರು ಖರೀದಿ ಮಾಡಿರುವಂತಹ ಒಂದು ಅವ್ಯವಹಾರ ಕೂಡ ಬೆಳಕಿಗೆ ಬರ್ತಾ ಇದೆ. ದೃಶ್ಯಗಳಲ್ಲಿ ತಾವು ಗಮನಿಸಬಹುದು. ಇದು ಡೀಟೇಲ್ಸ್. ಸರ್ಕಾರದಿಂದ ಬೇರೆ ಕಂಪನಿಗಳಿಗೆ ಆರ್ಡರ್ ಪ್ಲೇಸ್ ಮಾಡಿರೋದು, ನಂತರ ಆ ಕಂಪನಿಯಿಂದ ಎಷ್ಟೆಷ್ಟು ಸಪ್ಲೈ ಆಗಿದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಹೋಗ್ಬೋದು. ಒಂದಷ್ಟು ಹ್ಯಾಂಡ್ ಸ್ಯಾನಿಟೈಸರ್ ಖರೀದಿಯಲ್ಲೂ ಕೂಡ ಆಗಿದೆ. ಅದನ್ನು ಕೂಡ ನಿಮ್ಮ ಮುಂದೆ ಲಾಸ್ಟ್ ಟೈಮ್ ನಾವು ಇಟ್ಟಿದ್ವಿ. ಲಾಸ್ಟ್ ಟೈಮ್ ಕೂಡ ಇಲ್ಲಿ ಹೇಗೆ ಇವರು ಅವ್ಯವಹಾರಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋಂಥದ್ರ ಬಗ್ಗೆ ರಾಜ್ಯ ಸರ್ಕಾರ ಅಧಿಕಾರಿಗಳು ಹೇಗೆ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋಂಥದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ವಿ. ಹಾಗೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ರೆಂಟಿಗೆ ತೊಗೊಂಡಿದ್ದಾರೆ ಬೆಡ್ಗಳನ್ನು, ದಿಂಬ್ಗಳನ್ನು, ಚಾಪೆಗಳನ್ನು ಅನ್ನುವಂಥದ್ದನ್ನು ಕೂಡ ಬಯಲಿಗೆ ಎಳೆದಿದ್ವಿ. ಅದಾದ ನಂತರ ಸರ್ಕಾರ ಎಚ್ಚೆತ್ತುಕೊಂಡಿತ್ತು. ರೆಂಟ್ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡಿ ಓನ್ ಆಗಿ ನಾವು ಬೆಡ್ಸನ್ನು ಖರೀದಿ ಮಾಡೋಣ ಅಂತ ಹೇಳಿ ಮುಂದಾಗಿತ್ತು. ಇದಕ್ಕೆ ಏನು ಹೇಳ್ತಾರೆ ಈಗ ರಾಜ್ಯ ಸರ್ಕಾರ, ಏನು ಹೇಳುತ್ತೆ, ಜೊತೆಗೆ ಅಧಿಕಾರಿಗಳು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನಾವೀಗ ನೋಡಬೇಕು. ಬನ್ನಿ, ಈ ಬಗ್ಗೆ ಮಾತಾಡೋದಕ್ಕೆ ಸಾಮಾಜಿಕ ಹೋರಾಟಗಾರರಾಗಿರುವಂಥ ರವಿಶಂಕರ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಮಾತಾಡೋಣ. ನಮಸ್ತೆ ರವಿಶಂಕರ್ ರೆಡ್ಡಿ ಅವರಿಗೆ. ಸರ್, ಇಂಥ ಸಂದರ್ಭದಲ್ಲೂ ಕೂಡ ಇವರು ಈ ಥರದ ಅವ್ಯವಹಾರಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಸರ್ ಇವರಿಗೆ? ಬಹುಶಃ ನನಗೊಂದು ಮಾತು ನೆನಪಾಗುತ್ತೆ, ಸಾವಿನ ಮನೆಯಲ್ಲಿ ಗಳ ಎಣಿಸೋದು ಅಂತಾರಲ್ಲ, ಬಹುಶಃ ಇದಕ್ಕೆ ಅಂತ ಅನ್ಸುತ್ತೆ. ರವಿಕೃಷ್ಣ ರೆಡ್ಡಿ ಅವರೇ, ಈ ವಿಚಾರವಾಗಿ ನಾವು ಏಪ್ರಿಲ್ ತಿಂಗಳಿಂದಾನೇ ನಮ್ಮ ಪಕ್ಷದ ವತಿಯಿಂದ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ. ಬಹಿರಂಗವಾಗಿ ಸಿದ್ದರಾಮಯ್ಯ ಲೋಕಾಯುಕ್ತ ಸಂಸ್ಥೆಯನ್ನ ನಾಶ ಮಾಡಿ ACB ಎನ್ನುವಂತ ಹಲ್ಲಿಲ್ಲದ ಹಾವನ್ನ ಸೃಷ್ಟಿ ಮಾಡಿ ಈ ಭ್ರಷ್ಟ ಅಧಿಕಾರಿಗಳು ತಮಗೆ ಬೇಕಾದ ಹಾಗೆ ಮಾಡ್ಕೊಳ್ಳೋದಿಕ್ಕೆ ಅನುವು ಮಾಡಿಕೊಟ್ಟಂತ ಸಿದ್ದರಾಮಯ್ಯ ಮಾತನಾಡ್ತಿರೋದು ನಿನ್ನೆ ಮೊನ್ನೆ ಆಚೆ ಮೊನ್ನೆಯಿಂದ. ನಾವು ಕಳೆದ ಏಪ್ರಿಲ್ ತಿಂಗಳಿನಿಂದ 3 ತಿಂಗಳಿನಿಂದ ಸತತವಾಗಿ ವಿಚಾರವಾಗಿ ಹೋರಾಟ ಮಾಡ್ತಾ ಇದೀವಿ. ಈ ಭ್ರಷ್ಟಾಚಾರದ ಹಗರಣಗಳನ್ನ
ಬಯಲಿಗೆಳಿತಾ ಇದ್ದೀವಿ. ಮೇ 12ನೇ ತಾರೀಕು ನಮ್ಮ ಪಕ್ಷದ ವತಿಯಿಂದ 2 ದೂರುಗಳನ್ನ ಕೊಟ್ಟಿದ್ದೀವಿ. ಈಗಾಗಲೇ ಸ್ಯಾನಿಟೈಸರ್ ಅಲ್ಲಿ ಆಗಿರುವಂತಹ ಅವ್ಯವಹಾರ, PPE ಕಿಟ್ ನಲ್ಲಿ ಆಗಿರುವಂತಹ ಅವ್ಯವಹಾರ, ಈ ವೆಂಟಿಲೇಟರ್ ಈಗ ನೀವು ಹೇಳೋದಾಗೆ 4.78 ಲಕ್ಷಕ್ಕೆ ತಮಿಳುನಾಡು ಸರ್ಕಾರ ಒಂದು ವೆಂಟಿಲೇಟರ್ ನ ಕೊಂಡುಕೊಂಡ್ರೆ, ನಮ್ಮಲ್ಲಿ 8, 9, 10, 12 ಲಕ್ಷಕ್ಕೆ ಒಂದು ವೆಂಟಿಲೇಟರ್ ಕೊಂಡುಕೊಂಡಿದ್ದಾರೆ. 18 ಲಕ್ಷ ಕೊಟ್ಟಿದ್ದಾರೆ ಸರ್ ಒಂದೊಂದ್ ಕಡೆ. 18 ಲಕ್ಷ ಕೊಟ್ಟಿದ್ದಾರೆ ಒಂದೊಂದ್ ಕಡೆ ಒಂದು ವೆಂಟಿಲೇಟರ್. 18 ಲಕ್ಷ ಕೊಟ್ಟಿದ್ದಾರೆ. ಆದ್ರೆ ಮಾರ್ಚ್ ತಿಂಗಳಿನಲ್ಲಿಯೇ ಸುಮಾರು 4 ಕೋಟಿ ರೂಪಾಯಿಯಷ್ಟು ವೆಂಟಿಲೇಟರ್ಗಳನ್ನ, ಎಂತ ವೆಂಟಿಲೇಟರ್ಗಳನ್ನ ಕೊಂಡಿದ್ದಾರೆ ಅಂದ್ರೆ 7 ರಿಂದ 13 ವರ್ಷ ವಯಸ್ಸಾಗಿರುವಂತಹ, ಖಾಸಗಿ ಆಸ್ಪತ್ರೆಗಳಲ್ಲಿ ಬಳಸಿ ಬಿಸಾಡಲ್ಪಟ್ಟಿರುವಂತಹ, ರಿಪೇರಿ ಆಗಿರುವಂತಹ ವೆಂಟಿಲೇಟರ್ಗಳನ್ನ ಸರ್ಕಾರ ಇದೇ KSD, ಕರ್ನಾಟಕ ಸ್ಟೇಟ್ ಡ್ರಗ್ಸ್ ಲಾಜಿಸ್ಟಿಕ್ಸ್ ಅಂಡ್ ವೇರ್ ಹೌಸಿಂಗ್ ಸೊಸೈಟಿ ಕೊಂಡುಕೊಂಡಿದೆ. ಈ ವಿಚಾರವಾಗಿ ನಾವು ಮೇ 12ನೇ ತಾರೀಕಿನೇ KSDLWS ಸಂಸ್ಥೆಯ ಅಧಿಕಾರಿಗಳ ಸಿದ್ದರಾಮಯ್ಯ ಮಾಡಿದಂತಹ ಮಹಾಪಾಪದ ಫಲವಾಗಿ ACB ಅವರು ಆ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡಬೇಕು ಅಥವಾ ಅವರನ್ನ ವಿಚಾರಣೆ ಮಾಡಬೇಕು, ಅನುಮತಿ ಕೊಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಮೊದಲೆಲ್ಲ ಇವೆಲ್ಲ ಇರ್ಲಿಲ್ಲ, ಈಗ ACB ಮಾಡಿದ ಕಾರಣಕ್ಕಾಗಿ ಪತ್ರ ಬರೆದಿದ್ದಾರೆ. ಸರ್ಕಾರ 2 ತಿಂಗಳಿನಿಂದ ಆ ಅಧಿಕಾರಿಗಳ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಟ್ಟಿಲ್ಲ. ಅದೇ ತನಿಖೆ ನಮ್ಮ ದೂರಿನ ಆಧಾರದ ಮೇಲೆ PAC, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಏನಿದೆ, HK ಪಾಟೀಲ್ ನೇತೃತ್ವದ MLA ಮತ್ತು MLCಗಳ ಸಮಿತಿ, ಅದು ವಿಚಾರಣೆಗೆ ಅಥವಾ ಪರಿಶೀಲನೆಗೆ ಮುಂದಾದಾಗ ಭ್ರಷ್ಟರನ್ನು ರಕ್ಷಿಸಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ಹಾಲಿ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆ ಸಮಿತಿ ಪರಿಶೀಲನೆ ಮಾಡೋದಿಕ್ಕೇನೆ ಅವಕಾಶ ಕೊಡದ ಹಾಗೆ ಕಾನೂನು ಬಾಹಿರವಾದ, ಸಂವಿಧಾನ ವಿರೋಧಿಯಾದಂತಹ ಒಂದು ತಡೆಯಾಜ್ಞೆ ನೀಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲಾ ಬಿರಿಯಾಗಿ ಯಾವೊಂದು ಅಡೆತಡೆ ಇಲ್ಲದೆ ನಮ್ಮ ರಾಜ್ಯದ ಭ್ರಷ್ಟ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇವತ್ತು ನಿನ್ನೆ ಶ್ರೀರಾಮುಲು ರಾಜ್ಯದ ಆರೋಗ್ಯ ಇಲಾಖೆ ಸಚಿವ ಏನ್ ಹೇಳಿದ್ರು? ಕೊರೋನಾ ವೈರಸ್ ಸೋಂಕಿನಿಂದ ಜನರನ್ನ ದೇವರೇ ಕಾಪಾಡಬೇಕು ಅಂತ. ನಿಮ್ಗೆ ಗೊತ್ತಿದೆ, ಅದು ಮಾಧ್ಯಮಗಳು ಬಂದಿದೆ, ಚರ್ಚೆ ಆಗ್ತಿದೆ. ಆದ್ರೆ ದುಡ್ಡಿನ ವಿಚಾರಕ್ಕೆ ರಾಜ್ಯದ ಜನರ ತೆರಿಗೆಯ ಹಣ ಏನಿದೆ, ಸಂಪತ್ತು ಏನಿದೆ, ಜನರ ಖಜಾನೆ ಏನಿದೆ, ಸರ್ಕಾರದ ಖಜಾನೆ, ಅದರ ಉಸ್ತುವಾರಿ ದೇವರಿಗೆ ಕೊಟ್ಟಿಲ್ಲ. ಅದರ ಪೂರ್ಣ ಉಸ್ತುವಾರಿಯನ್ನ ಆರೋಗ್ಯ ಇಲಾಖೆ ಸಚಿವರು, ಬೇರೆ ಬೇರೆ ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳೇ ಹೊತ್ಕೊಂಡಿದ್ದಾರೆ. ಅದನ್ನ ದೇವ್ರಿಗೆ ಯಾಕಪ್ಪ ಬಿಟ್ಕೊಟ್ಟಿಲ್ಲ? ಯಾಕೆಂದ್ರೆ ಲೂಟಿ ಮಾಡೋದಿಕ್ಕೆ ಇವರಿಗೆ ದೇವ್ರಿಗೆ ಬಿಡೋದಿಕ್ಕೆ ಆಗೋದಿಲ್ಲ. ಈ ತರಹದಲ್ಲಿ ನೂರಾರು ಸಾವಿರಾರು ಕೋಟಿ ರೂಪಾಯಿಗಳ ಲೂಟಿಯನ್ನ ಕೊರೋನಾ ವೈರಸ್ ಸೋಂಕಿನ ನಿಯಂತ್ರಣ ಮಾಡ್ತೀವಿ ಎಂದು ಹೇಳ್ತಾ, ಇಂತಹ ದುರ್ಭರ ಸಂದರ್ಭದಲ್ಲಿ, ಸಂಕಷ್ಟದ ಸಮಯದಲ್ಲಿ ಈ ನೀಚರು, ಅಧಮರು ಮಾಡ್ತಾ ಹೋಗ್ತಿದ್ದಾರೆ. ಇದು ಒಂದು ರೀತಿಯಲ್ಲಿ ದೇಶದ್ರೋಹ. ನಿಜವಾದ ದೇಶದ್ರೋಹಿಗಳು ಯಾರು ಅಂದ್ರೆ, ಇಂತಹ ಸಂದರ್ಭದಲ್ಲಿ ಈ ತರಹದ ಲಂಚ ಮತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವವರು. ಇವರು ದೇಶದ ಒಳಗಡೆ ಇರುವಂತಹ ದೇಶದ್ರೋಹಿಗಳು. ತೀಕ್ಷ್ಣವಾಗಿ ಇವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಶೀಘ್ರವಾಗಿ ಆಗಬೇಕು. 2 ತಿಂಗಳ 3 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಈ ಸರ್ಕಾರ. CID, ದೊಡ್ಡ ಮಟ್ಟದ ಒಂದು ಇಂಡಿಪೆಂಡೆಂಟ್ ಆಗಿರುವಂತಹ CID ತನಿಖೆ ಮಾಡಬೇಕು. ACB ಅನ್ನುವುದು ಹಲ್ಲಿಲ್ಲದ ಹಾವು. ಇದೇ ACBಗೆ ನಾವು ದೂರು ಕೊಟ್ಟಾಗ ನಿಮಗೆ ಒಂದು ಮಾತು ಹೇಳಬೇಕು. ನಾವು ದೂರು ಕೊಟ್ಟ ಮೇಲೆ, ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ದೀಪಕ್ ಸೇನ್ ಅವರು ದೂರು ಕೊಟ್ಟ ಮೇಲೆ 1 ವಾರ 10 ದಿವಸ ಆದ್ಮೇಲೆ ACB ಇಂದ ನಮ್ಗೊಂದು ಕಾಲ್ ಬರುತ್ತೆ. ಸರ್, ನೀವು ಈ KS ಡ್ರಗ್ಸ್ ಅಂಡ್ ಲಾಜಿಸ್ಟಿಕ್ಸ್ ವೇರ್ ಹೌಸಿಂಗ್, ಕರ್ನಾಟಕ ಸ್ಟೇಟ್ ಡ್ರಗ್ಸ್ ಲಾಜಿಸ್ಟಿಕ್ಸ್ ಅಂಡ್ ವೇರ್ ಹೌಸಿಂಗ್ ಸೊಸೈಟಿಯ ಕೆಲವು ಭ್ರಷ್ಟ ಅಧಿಕಾರಿಗಳ ಮೇಲೆ ದೂರು ಕೊಟ್ಟಿದ್ದೀರಲ್ವಾ, ಆ ಸಂಸ್ಥೆ ಇದೆ ಸರ್, ಅವ್ರ ಆಫೀಸ್ ಎಲ್ಲಿದೆ ಅಂತ ACBಯಲ್ಲಿ ಕೆಲಸ ಮಾಡುವಂತಹ ಉನ್ನತ ಪೊಲೀಸ್ ಅಧಿಕಾರಿಗಳು ನಮಗೆ ಕರೆ ಮಾಡ್ತಾರೆ. ಅವರ ಕಚೇರಿಯಿಂದ 2-3 ಕಿಲೋಮೀಟರ್ ದೂರದಲ್ಲಿದೆ ಆ ಕಚೇರಿ. ಅದು ಸಾವಿರಾರು ಕೋಟಿ ರೂಪಾಯಿಗಳ ಪ್ರೊಕ್ಯೂರ್ಮೆಂಟ್, ಇವತ್ತು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ನ ಪ್ರೊಕ್ಯೂರ್ ಮಾಡ್ತಾ ಇರುವಂತಹ ಸರ್ಕಾರದ ಆರೋಗ್ಯ ಇಲಾಖೆಯ ಅಧೀನದಲ್ಲಿರುವಂತಹ ಸಂಸ್ಥೆ, ಸೊಸೈಟಿ, ಅದು ಕಚೇರಿ ಎಲ್ಲಿದೆ ಅನ್ನುವಂತಹದ್ದು ಸಹ ACBಯ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಈ ತರಹಕ್ಕೆ ಭ್ರಷ್ಟರ ರಕ್ಷಣೆ ನಡೀತಾ ಇದೆ. ನೀವು ಮಾಧ್ಯಮದವರು ಇದನ್ನ ಹೆಚ್ಚೆಚ್ಚು ಈ ಸಂದರ್ಭದಲ್ಲಿ ಇಂತಹ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ದುರುಳರು ಮತ್ತು ಅಧಮರ ವಿರುದ್ಧ ನೀವು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಮಾಡಬೇಕು ಮತ್ತು ಈ ಮಾಹಿತಿಯನ್ನ ಹೊರಗೆಡಿಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಖಂಡಿತ ಸರ್, ಥ್ಯಾಂಕ್ ಯು ಸರ್, ತಾವು ನಮ್ಮ ಜೊತೆ ಮಾತನಾಡಿದ್ರಿ. ಹಾಗೆ ನೀವು ಕೂಡ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀರಿ ಅನ್ನುವಂಥ ಒಂದು ಭರವಸೆ ಖಂಡಿತವಾಗ್ಲೂ ನಮಗಿದೆ. ಹಾಗೆ ಪವರ್ TV ಕೂಡ ಇಂತಹ ಒಂದು ಭ್ರಷ್ಟತನದ ಬಗ್ಗೆ ಸಾಕಷ್ಟು ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಹಾಗೆ ಈ ಭ್ರಷ್ಟರ ಬೇಟೆಯನ್ನು ಪವರ್ TV ಖಂಡಿತವಾಗ್ಲೂ ಬೆನ್ನಟ್ಟುತ್ತೆ, ಮುಂದುವರಿಸುತ್ತೆ. ನಮ್ಮ ಜೊತೆಗೆ ಈಗ ಕಾಂಗ್ರೆಸ್ನ ಮುಖಂಡರು ಹಾಗೆ ಮಾಜಿ ಸಂಸದರು ಆಗಿರುವಂತಹ VS ಉಗ್ರಪ್ಪ ಅವರಿದ್ದಾರೆ, ಮಾತಾಡೋಣ. ನಮಸ್ತೆ ಉಗ್ರಪ್ಪ ಅವರಿಗೆ.
ನಮಸ್ಕಾರ ಸರ್. ಇಲ್ಲಿ ಮತ್ತೆ ಭ್ರಷ್ಟಾಚಾರ ನಡೆದಿರೋದ್ರ ಬಗ್ಗೆ ನಾವೊಂದು ವಿಷಯವನ್ನ ಬಯಲಿಗೆ ಎಳಿತಾ ಇದೀವಿ ಸರ್. ವೆಂಟಿಲೇಟರ್ ಖರೀದಿಯಲ್ಲೂ ಕೂಡ ಇವರು ಕೋಟಿ ಕೋಟಿ ನುಂಗ್ ಹಾಕಿದ್ದಾರೆ. ಅಂದ್ರೆ ಎಲ್ಲಿ ತಮಿಳುನಾಡಲ್ಲಿ ಒಂದೊಂದು ವೆಂಟಿಲೇಟರ್ಗೆ 4,78,000 ಕೊಟ್ಟು ಖರೀದಿಸಿದ್ದಾರೆ. ನಮ್ಮಲ್ಲಿ ಒಂದೊಂದಕ್ಕೆ 18 ಲಕ್ಷ ಕೊಟ್ಟಿದ್ದಾರೆ ಸರ್. ಒಂದೊಂದು 12, ಒಂದೊಂದು 9 ಲಕ್ಷ ಬೇಕಾಬಿಟ್ಟಿಯಾಗಿ ಅಂದಾದುಂದಿಯಾಗಿ ಖರೀದಿ ಮಾಡಿದ್ದಾರೆ. ಏನ್ ಹೇಳ್ತೀರಿ ಸರ್? ನೋಡಿ, ಮಾರ್ಚ್ 9th ಅಂತ ಕಾಣುತ್ತೆ. ಹ್ಮ್ ನಮ್ಮ ರಾಜ್ಯದಲ್ಲೇ 5,80,000ಕ್ಕೆ ವೆಂಟಿಲೇಟರ್ ಪರ್ಚೇಸ್ ಮಾಡಿದ್ದಾರೆ. ಅದೇ ಏಪ್ರಿಲ್ ಅಲ್ಲಿ 18,80,000ಕ್ಕೆ ವೆಂಟಿಲೇಟರ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಮ್ಯಾಟರ್ ಆಫ್ 15-20 ಡೇಸ್ ಅಲ್ಲಿ ಆ ಡಿಫರೆನ್ಸ್ ಆಫ್ ಇದು ನೋಡಿದ್ರೆ ಕರೆಕ್ಟ್. ಯಾರೇ ಮಕ್ಕಳು ಕೇಳಿದ್ರು ಸಹ ಇಲ್ಲಿ ಭ್ರಷ್ಟಾಚಾರ ಆಗಿದೆ, ಇದರಲ್ಲಿ ಕಿಕ್ ಬ್ಯಾಕ್ಸ್ ಹೋಗಿದೆ ಅಂತೇಳಿ ಗೊತ್ತಾಗುತ್ತೆ. ನಿಜ ಸರ್. ಸೊ ಏನಾಗಿದೆ, ಬಹಳ ಮಾತಾಡ್ತಾರೆ ಈ ಬಿಜೆಪಿಯ ಮುಖಂಡರುಗಳು, ಅದರಲ್ಲೂ ಮೋದಿ ಅವರಿಗೆ ಬಾಯೊಂದು ಬಿಟ್ರೆ ಕಣ್ಣು ಇಲ್ಲ, ಹೃದಯನೂ ಇಲ್ಲ. ಆ ನಡ್ಡಾ ಎಲ್ಲೋದ್ರೂ ಗೊತ್ತಿಲ್ಲ. ಈಗ ನಾನು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಇರ್ಬೋದು ಅಥವಾ ಮಾಜಿ ಅಧ್ಯಕ್ಷ ಈಗಾಗಲೇ ಗೃಹ ಸಚಿವರಾದಂತ ಅಮಿತ್ ಶಾ ಅವರು, ಇವರೆಲ್ಲ ಬಹಳ ಅಧಿಕಾರಕ್ಕೆ ಬರೋದಕ್ಕೆ ಮೊದಲು ಭ್ರಷ್ಟಾಚಾರದ ವಿರುದ್ಧ ಬಹಳ ಮಾತನಾಡ್ತಾ ಇದ್ರು. ಈಗ ಇದೇ ಮೋದಿ ಅವರು ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಎಲೆಕ್ಷನ್ ಸಮಯದಲ್ಲಿ ಸಿದ್ದರಾಮಯ್ಯವ್ರ ಬಗ್ಗೆ ಏನ್ ಮಾತನಾಡಿದ್ರು? ಕಮಿಷನ್ ಸರ್ಕಾರ ಅಂತ ಹೇಳಿದ್ರು, 10% ಕಮಿಷನ್ ಸರ್ಕಾರ ಅಂತ ಹೇಳಿದ್ರು. ಆಗ ನಾನು 100 ಕೋಟಿ ಡ್ಯಾಮೇಜಸ್ಗೆ ನೋಟಿಸ್ ಕೊಟ್ಟಿದ್ದೆ ಪ್ರೈಮ್ ಮಿನಿಸ್ಟರ್ಗೆ ಆನ್ ಬಿಹಾಫ್ ಸಿದ್ದರಾಮಯ್ಯ. ಸೊ ಬೇರೆ ಬೇರೆ ಅದನ್ನ ಸೂಟ್ ಹಾಕಬೇಕಾಗಿತ್ತು. ಸೊ ರಾಜಕೀಯವಾಗಿ ಇದಾಗಬಾರದು ಅನ್ನೋದಕ್ಕೋಸ್ಕರ ಕೈ ಬಿಟ್ವಿ. ನಾನು ಈಗ ಕೇಳ್ತೇನೆ ಮಿಸ್ಟರ್ ಮೋದಿ, ಈಗ ನಿಮ್ದೇ ಸರ್ಕಾರ, ಬಿಜೆಪಿ ಸರ್ಕಾರ, ಯಡಿಯೂರಪ್ಪನವರ ಮುಖ್ಯಮಂತ್ರಿ, ನೀವು ಮಾಡಿದಂತ ಮುಖ್ಯಮಂತ್ರಿ, ಈಗ 5 ಲಕ್ಷ ಇದ್ದಂತ ವೆಂಟಿಲೇಟರ್ಸ್ ಅಲ್ಲಿ 18,80,000ಕ್ಕೂ ಹೋಗಿದೆ ಅಂದ್ರೆ ಎಷ್ಟು % ಭ್ರಷ್ಟಾಚಾರ? ಎಷ್ಟು ಪರ್ಸೆಂಟ್ ಕಮಿಷನ್ ಬಂದಿದೆ ಅಂತ ಹೇಳಿ? ಎಷ್ಟು % ಕಮಿಷನ್ ಇದರಲ್ಲಿ? ಯಾರಿಗೆ ಕಮಿಷನ್? ಮಂತ್ರಿಗಳ ಕಮಿಷನ್, ಮುಖ್ಯಮಂತ್ರಿಗಳ ಕಮಿಷನ್, ಪಾರ್ಟಿ ಕಮಿಷನ್, ಪ್ರೈಮ್ ಮಿನಿಸ್ಟರ್, ಯಾರಿಗೆ ಕಮಿಷನ್ ಇದ್ರಲ್ಲಿ ಬಂದಿರೋ ಅಂತ? ಅರೆ ಮೊನ್ನೆ ಕೆಲವು ಮಾಧ್ಯಮಗಳಲ್ಲಿ, ಈಗ ರವಿಕೃಷ್ಣ ರೆಡ್ಡಿ ಈಗ ತಾನೇ ನಿಮ್ಮಲ್ಲಿ ಮಾತನಾಡ್ತಾ ಇದ್ರಲ್ಲ, ಅವರೊಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ DGP ಹತ್ರ. ಇನ್ನೊಂದು ಚಾನಲ್ ಅಲ್ಲಿ ಅದನ್ನೊಂದು ದೊಡ್ಡ ಸ್ಟೋರಿ ಮಾಡಿದ್ರು. ಸಂಬಂಧಪಟ್ಟಂತ ಒಬ್ಬ ಮಂತ್ರಿಗಳ ಮನೆಯಲ್ಲಿ ಒಂದು ಸಾವಾಗುತ್ತೆ ಬೆಂಗಳೂರಿನಲ್ಲಿ, ಐ ಥಿಂಕ್ ಏಪ್ರಿಲ್ 29th ಅಂತ ಹೇಳಿ. ಸೊ ಆ ಸಾವನ್ನ ಈಗ ಕೋವಿಡ್ ಇರುವಂತ ಸಮಯದಲ್ಲಿ ಅಸಹಜವಾದಂತ ಸಾವನ್ನ, ಸೊ ಅವನ ಇದನ್ನ ಏನೋ ಪೋಸ್ಟ್ ಮಾರ್ಟಮ್ ಮಾಡಿಸಬೇಕಾಗಿತ್ತು, ಏನು ಇಲ್ಲ ಅನ್ನೋ ಆಗಿದ್ರೆ ಅದನ್ನ ಏಕಾಏಕಿ ಆ ಜಿಲ್ಲೆಗೆ ಅವ್ರ ಊರಿಗೆ ತಗೊಂಡೋಗಿ ಮಂತ್ರಿಗಳ ಸಮ್ಮುಖದಲ್ಲಿ ಅದನ್ನ ದಫನ್ ಮಾಡಿಸ್ತಾರೆ. ಮತ್ತೆ ಅವರ ಶ್ರೀಮತಿಯವರಿಗೆ 50 ಲಕ್ಷ ಮನೆ, 50 ಲಕ್ಷ ಕ್ಯಾಶು, ಉದ್ಯೋಗ ಕೊಡಿಸ್ತಾರೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಒಂದು ಚಾನೆಲ್ ಅಲ್ಲಿ ಅದನ್ನ ಸ್ಟೋರಿ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ಯಾವುದೋ ಗುಜರಾತ್ ಕಂಪನಿಗೆ ಯಾವುದೋ ಒಂದು ಟೆಂಡರ್ ಕೊಡಿಸ್ತೀವಿ ಅಂತ ಹೇಳಿ 5 ಕೋಟಿ ಇಸ್ಕೊಂಡಿದ್ರು. ಅದನ್ನ ಟೆಂಡರ್ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ. ಮುಖ್ಯಮಂತ್ರಿಗಳ ಕುಟುಂಬದವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಬೇರೆಯವ್ರಿಗೆ ಹೋಯ್ತು. ಕಮಿಷನ್ ಇಲ್ಲ, ಕೊಡಿಸಿದಂತ ಅಡ್ವಾನ್ಸು ಇಲ್ಲ, ಟೆಂಡರು ಇಲ್ಲ ಅನ್ನೋದಕ್ಕೋಸ್ಕರ ಕೊಡಿಸಿದಂತವ್ರು ಮಾತನಾಡಿದಕ್ಕೆ ಕೇಳಿದಕ್ಕೆ ಅವ್ರ ಮೇಲೆ ಒತ್ತಡ ತಂದು ಕೊನೆಗೆ ಅವ್ನು ಸತ್ತ ಅಂತ ಹೇಳಿ, ನನಗ್ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಮತ್ತು ಆ ಕಂಪ್ಲೇಂಟ್ ಅಲ್ಲಿ ಇರುವಂತ. ಆದ್ರೆ ಇಷ್ಟೆಲ್ಲ ಆದ್ರೂ ಒಂದು ಸಾರ್ವಜನಿಕವಾಗಿ ಒಂದು ಚಾನೆಲ್ ಅಲ್ಲಿ ಈ ತರ ಬಂದಾಗ, ಮತ್ತೆ DGPಗೆ ಒಂದು ಕಂಪ್ಲೇಂಟ್ ಆದಾಗ, ಸರ್ಕಾರ ಜೀವಂತವಾಗಿದ್ರೆ, ಈ ನೆಲದ ಕಾನೂನು ಏನಾದ್ರೂ ಜೀವಂತವಾಗಿದ್ರೆ, ಬೈ ದಿಸ್ ಟೈಮ್ ದೇ ಕುಡ್ ಹ್ಯಾವ್ ಇನಿಷಿಯೇಟೆಡ್ ಸಮ್ ಆಕ್ಷನ್. ನಿಜ ಸರ್. ಲಾಸ್ಟ್ ಟೈಮ್ CCC ಸೆಂಟ್ರಲ್ಲೂ ಯದ್ವಾ ರೆಂಟ್ಗಳನ್ನೆಲ್ಲ ತಗೊಂಡು ರೆಂಟಿಗೆ ಅದು ಕೂಡ ಒಂದು ಅವ್ಯವಹಾರ ಆಗಿತ್ತು. ಅದನ್ನು ಬೆಳಕಿಗೆ ತಂದ್ವಿ. ಅದನ್ನೇ ಈಗ ನಾನೀಗ ಅದನ್ನೇ ಬರ್ತಾ ಇದ್ದೇನೆ. ಇವ್ರಿಗೆ ಯಾವ ಮುಖ ಇದ್ದಾರೆ? ಬೆಳಗಾಂ ಸೆಷನ್ ಅಲ್ಲಿ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಿದ್ದಾಗ ಒಂದು ಸೆಷನ್ ಸ್ಟಾರ್ಟ್ ಮಾಡಿದ್ರು. ಸರ್ ಬ್ರೇಕ್ ಆಗ್ತಾ ಇದೆ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್.
ಬಿಜೆಪಿನವರು ಹಲೋ ಹಾ ಸರ್ ಬ್ರೇಕ್ ಆಗ್ತದೆ ಕಟ್ ಕಟ್ ಆಗ್ತದೆ ಬಿಜೆಪಿನವರು 30,000 ಹಾಸಿಗೆಗಳಿಗೆ 240 ಕೋಟಿ ಅಂತ ಹೇಳಿ ಬಾಡಿಗೆ ಕೊಡೋದು ಕೊಟ್ಟಿದ್ರಲ್ಲ. ಹೌದು. ಅರೆ ಅದನ್ನ ಪರ್ಚೇಸ್ ಮಾಡಿದ್ರೆ ಅದ್ರಲ್ಲಿ 40-50 ಕೋಟಿ ಆಗಿರೋದು 63 ಕೋಟಿ ಆಗ್ಬಿಡೋದು ಸರ್. ಅದು ಲಾರ್ಜ್ ಸ್ಕೇಲ್ ಅಲ್ಲಿ ಹೋದಾಗ ನೀವು ಬಾರ್ಗೇನ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಆಫ್ ಕೋರ್ಸ್ ಹೌದು. ಸೊ ಇದರಲ್ಲಿ 150-200 ಕೋಟಿ ಕಿಕ್ ಬ್ಯಾಕ್ಸ್ ಬರೀ ಹಾಸಿಗೆನಲ್ಲಿ ಮಾಡ್ತಾರಲ್ವಾ. ಇದರಲ್ಲಿ ಕಮಿಷನರ್ ಹೇಳ್ತಾರೆ, BBMP ಕಮಿಷನರ್ ಇಲ್ಲ ನಾವು ಮೊದಲು ಬಾಡಿಗೆ ಕೊಡಬೇಕು ಅಂತ ಇದ್ವಿ, ಆಮೇಲೆ ಅದನ್ನ ಪರ್ಚೇಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ವಿ ಅಂತ. ಮುಖ್ಯಮಂತ್ರಿಗಳು ಸೊ ಅದನ್ನ ಕ್ಯಾನ್ಸಲ್ ಮಾಡಿದ್ವಿ, ನಂದೇ ಫೈನಲ್ ವಾರ್ಡ್ ಅಂತ ಹೇಳಿದಾರೆ, ಅದೇ ಅಡ್ಮಿಟ್ ಮಾಡ್ಕೊಳ್ತಾರೆ ಅಲ್ಲಾಗಿದೆ ಅಂತ ಹೇಳಿ ಭ್ರಷ್ಟಾಚಾರ. ಹೌದು, ಅದೇ ನಾನು ಗಮನಕ್ಕೆ ಬರ್ತಲ್ಲ ನೀವು ಹಿಂಗೆಲ್ಲ ಮಾಡ್ಬಿಟ್ಟಿದ್ದೀರಿ ಅಂತ ಗರ್ಮಾಗೂ ಕೂಡ ಮಾತನಾಡಿದ್ರು CM. ಸೊ ಒಂದು ಕಡೆ ಈ ರಾಜ್ಯದಲ್ಲಿ ಮಾರ್ಚ್ 9ನೇ ತಾರೀಕು ಒಂದೇ ಒಂದು ಪೇಷಂಟ್ ಇದ್ದಿತ್ತು ರಾಜ್ಯದಲ್ಲಿ ಪಾಸಿಟಿವ್. ಕರೆಕ್ಟ್, ಹೌದು. ಸೊ ಈಗ 40,000 ಕ್ರಾಸ್ ಆಗ್ತಾ ಇದೆ ಸರ್. 50,000 ಕ್ರಾಸ್ ಆಯ್ತು ಸರ್ ಇವತ್ತು. 51,400 ಚಿಲ್ಲರೆ. 50,000 ಕ್ರಾಸ್ ಆಗಿದೆ. ಏನ್ ಮಾಡ್ತಾ ಇದ್ರು ಇವರು? ಮೋದಿಯವರು ಲಾಕ್ಡೌನ್ ಅನೌನ್ಸ್ ಮಾಡಿದಾಗ ಕೇವಲ 564 ಇತ್ತು. ಹೌದು. ಏನ್ ಮಾಡ್ತಾ ಇದಾರೆ ಮೋದಿಯವರು? ಇವತ್ತು ಲಕ್ಷ ಆಗಿದೆ, 3ನೇ ಸ್ಥಾನಕ್ಕೆ ಬಂದಿದ್ದೀವಿ. 2ನೇ ಸ್ಥಾನಕ್ಕೆ ಬರೋದು ಬಹಳ ದೂರ ಇಲ್ಲ ವಿಶ್ವದಲ್ಲೇ. ಸರ್ ಕನ್ಕ್ಲೂಡ್ ಮಾಡೋಣ ಸರ್ ಈ ವಿಷಯ. ಹಾಗಾದ್ರೆ ವಿಪಕ್ಷ ಕೂಡ ಇದ್ರ ಬಗ್ಗೆ ಈಗ ಧ್ವನಿ ಎತ್ತಿದೆ. ಈಗ ಸಿದ್ದರಾಮಯ್ಯ ಅವರು ಕೂಡ ಲೆಕ್ಕ ಕೊಡಿ ಅಭಿಯಾನ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಇನ್ನು ಸ್ಟ್ರಾಂಗ್ ಆಗಿ ಹೋಗ್ಬೇಕಾಗತ್ತೆ ಅಂತ ಅನ್ಸುತ್ತೆ ಸರ್. ಸಾಕಷ್ಟು ಒಂದು ಅವ್ಯವಹಾರಗಳ ಬಯಲಿಗೆ ಇಳಿತಾ ಇದ್ರು ಕೂಡ ಸರ್ಕಾರಕ್ಕೆ ಒಂಥರ ದಪಚರ್ಮ ತರ ಆಗ್ಬಿಟ್ಟಿದೆ ಸರ್ಕಾರ. ಏನಾದ್ರೂ ಹೇಳ್ಕೊಂಡು ಹೋಗಿ ನಾವು ಡೋಂಟ್ ಕೇರ್ ಅಂತಾರೆ ಸರ್. ನಾನು ಒಂದನ್ನೇ ಹೇಳ್ಬಿಡ್ತೇನೆ. ನಾನು 2008ರಿಂದ 2010ರವರೆಗೂ ವಿರೋಧ ಪಕ್ಷದ ನಾಯಕನಾಗಿ ಅಪ್ಪರ್ ಹೌಸ್ ಅಲ್ಲಿದ್ದಾಗ ಇದೇ ಯಡಿಯೂರಪ್ಪನವ್ರ ಸರ್ಕಾರ ಅಕ್ರಮ ಗಣಿಗಾರಿಕೆನಲ್ಲಿ ಏನೆಲ್ಲ ಮಾಡಿದ್ರು ಅಂತ ಹೇಳಿ ಎಕ್ಸ್ಪೋಸ್ ಮಾಡಿದ್ರು. ಈಗಲೂ ಸಹ ಪಾದಯಾತ್ರೆ ಮಾಡಿದ್ರು ಬೆಂಗಳೂರಿಂದ ಬಳ್ಳಾರಿವರೆಗೂ. ಸೊ ಈಗಲೂ ಸಹ ಇವತ್ತೇನು ಈ COVID-19 ಅಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿರೋದು ಅಷ್ಟೇ ಅಲ್ಲ, ಜನರ ಬದುಕನ್ನು ಉಳಿಸೋದ್ರಲ್ಲಿ ವಿಫಲ ಆಗಿರೋದು ಅಷ್ಟೇ ಅಲ್ಲ, ಅದರಲ್ಲಿ ಏನು ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಇದರ ವಿರುದ್ಧ ದೊಡ್ಡ ಜನಾಂದೋಲನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಆದ್ರೆ ಈ COVID-19 ಇರೋದ್ರಿಂದ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದು ಇದು ಮೇಂಟೈನ್ ಮಾಡ್ಬೇಕಾಗಿರೋದ್ರಿಂದ ಇವತ್ತು ಆಧುನಿಕ ವ್ಯವಸ್ಥೆನಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಇವತ್ತು ನಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತೇವೆ. ಜನರ ಜಾಗೃತಿಯನ್ನು ಉಂಟು ಮಾಡತಕ್ಕಂತ ಕೆಲಸ ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರವು ಇರಬೇಕು ಅಂತ ಹೇಳಿ ಬಯಸ್ತೇವೆ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ತಾವು ಜೊತೆ ಮಾತನಾಡಿದ್ರಿ. ಇದು PS ಉಗ್ರಪ್ಪ ಅವರ ಮಾತುಗಳು. ಖಂಡಿತವಾಗ್ಲೂ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪವರ್ TV ಕೂಡ ನಾನು ಆಗಲೇ ನಿಮಗೆ ಹೇಳಿದ ಹಾಗೆ ಇಂಥ ಭ್ರಷ್ಟರ ಬೇಟೆಯನ್ನು ಖಂಡಿತವಾಗ್ಲೂ ಇನ್ನೂ ಮುಂದುವರಿಸುತ್ತೆ. ಯಾರೇ ಇದರಲ್ಲಿ ಶಾಮೀಲಾಗಿದ್ರು ಕೂಡ ಅಂಥವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳಲೇಬೇಕು. ಯಾಕಂದರೆ ಈ ಸಿಚುವೇಶನ್ನಲ್ಲಿ ಇದು ಕೋಟಿ ನಷ್ಟ ಸರ್ಕಾರದ ಬೊಕ್ಕಸಕ್ಕೆ ತರ್ತಾ ಇರುವಂಥದ್ದು. ಅದು ನೀವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿರುವಂತಹ ಟ್ಯಾಕ್ಸ್ ಕಟ್ಟುವಂತಹ ಹಣ. ಇದಕ್ಕೆ ಖಂಡಿತವಾಗ್ಲೂ ನಾವು ಪ್ರಶ್ನೆಯನ್ನು ಮಾಡಲೇಬೇಕು. ಸರ್ಕಾರ ಇದಕ್ಕೆ ಉತ್ತರವನ್ನು ಕೊಡಲೇಬೇಕು. ಮತ್ತಷ್ಟು ಸುದ್ದಿಯನ್ನು ನೋಡ್ತಾ ಹೋಗೋಣ ಒಂದು ಚಿಕ್ಕ ಬ್ರೇಕ್ ಆದಮೇಲೆ.